ರಘು ಯು ಎಸ್ ಸಿನಿಮಾ ಇದು ಸ್ಟಾರ್ಟಿಂಗ್ ಒಂದು ಸ್ಟಾರ್ಟ್ ಆಗದೆ ಒಂದು ಥ್ರಿಲ್ಲಿಂಗ್ ಆಗಿದೆ. ಎಂಟಿನ ಒಂದು ಭಾರಿ ಥ್ರಿಲ್ಲಿಂಗ್ ಆಗಿದೆ. ನಮಗೆ ಇಂಟರ್ವಲ್ವರೆಗೂ ಈ ಸಿನಿಮಾ ಏನು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಇಂಟರ್ವಲ್ ಒಂದು ಲಾಸ್ಟ್ ಒಂದು 10 ಮಿನಿಟ್ಸ್ ಇದ್ದಾಗ ಈ ಸಿನಿಮಾ ಆ್ಯಕ್ಚುಲಿ ಏನು ಉಪ್ಪಿ ಸರ್ ಹೇಳೋಕೆ ಹೊರಟಿದ್ದಾರೆ ಅಂತ ಇಂಟರ್ವಲ್ ಆದ್ಮೇಲಿಂದ ಅರ್ಥ ಆಗುತ್ತೆ. ನಾವು ಇದರಲ್ಲಿ ಏನು ತೋರಿಸಿದ್ರೆ ಅಂದರೆ ಮುಖ್ಯವಾಗಿ ನಾವು ಪ್ರಕೃತಿ ಮೇಲೆ ನಾವು ಕೊಡ್ತೀವೋ ಅದು ನಮಗೆ ರಿಟರ್ನ್ ಯಾವ ಥರ ವಾಪಸ್ ಕೊಡ್ತಿದೆ ಅನ್ನೋದು ಸರಿಯಾಗಿ ತೋರಿಸಿದ್ದಾರೆ. ಮತ್ತು ಕೆಲವೊಂದು ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಸಿನಿಮಾ ಮಾತ್ರ. ಆ ಸ್ಕ್ರೀನ್ ಪ್ಲೇ ಅಂತೂ ಸಿಕ್ಕಾಪಟ್ಟೆ ಜನಗಳ ಉತ್ಸಾಹ ಹೋಗ್ಬಿಡ್ತಾರೆ. ಆ ಲೆವೆಲ್ಗೆ ಒಂದು ಮೇಕಿಂಗ್ ಮಾಡಿದ್ದಾರೆ. ಮತ್ತು ತುಂಬ ಅಂಶಗಳು ಹೇಳಿದ್ದಾರೆ ಇದರಲ್ಲಿ. ಮತ್ತು ನಾವೇನಂತಂದರೆ ಈಗ ನಾವು ಬದಲಾಗಲಿಲ್ಲ ಅಂತಂದರೆ ಮುಂದೊಂದು ದಿನ ಏನಾಗುತ್ತೆ ಅನ್ನೋದು ಉಪ್ಪಿ ಸರ್ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ. ಅಂದರೆ ಅದು ನಾನು ನೋಡಿದಾಗ ಅದು ಸತ್ಯನೇ ಅನ್ನಿಸ್ತು. ಈಗಲಾದ್ರು ಜನಗಳು ಇಂಥ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಬೇಕು. OTT ಅಥವಾ ಯಾವುದೋ ಥಿಯೇಟ್ರ್ ಪ್ರಿಂಟೆಲ್ಲ ಸಿನಿಮಾ ನೋಡ್ರೆ ಏನು ಯೂಸ್ ಇಲ್ಲ. ಇಂಥ ಸಿನಿಮಾನ ಒಂದು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ. ಉಪ್ಪಿ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ವಿಚಾರಗಳನ್ನ ಒಂದು ಸಿನಿಮಾದಲ್ಲಿ ನಾವು 150 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತೀವಿ. ಅದು ಇಷ್ಟೊಂದು ವಿಷಯಗಳನ್ನ 150 ರೂಪಾಯಿನಲ್ಲಿ ಸಿಗ್ತಿದೆ ಅಂದರೆ ಉಪ್ಪಿ ಸರ್ ಈಸ್ ವೆರಿ ವೆರಿ ಗ್ರೇಟ್ ಅಂತಲೇ ಹೇಳ್ಬೋದು. ಒಂದು ರಿಕ್ವೆಸ್ಟ್ ಏನಂದರೆ ಉಪ್ಪಿ ಸರ್ ಇನ್ನೂ ಒಂದು 2-3 ವರ್ಷಕ್ಕೆ ಒಂದ್ಸಲ ಈ ಥರ ನಮ್ಮ ಜನಗಳನ್ನ ಮಲ್ಕೊಂಡ್ರನ್ನ ಎಬ್ಬರಿಸೋದಕ್ಕಾರು ಈ ಥರ ಒಂದು ಸಿನಿಮಾ ಮಾಡಲೇಬೇಕು. ಅದೊಂದು ರಿಕ್ವೆಸ್ಟ್ ಇದೆ. ಸಿನಿಮಾ ಇದೆ ಅಣ್ಣ, ಇದು ಫಿಲ್ಮ್ ಹೇಗಿದೆ ಅಂತ ಕೇಳೋದಕ್ಕಿಂತ ಸಿನಿಮಾನ ವಿಮರ್ಶೆ ಮಾಡೋಂಥ ಸಿನಿಮಾ ಇದಲ್ಲ. ಇದು ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋಂಥ ಸಿನಿಮಾ. ಯಾಕಂದರೆ ಸಿನಿಮಾದಲ್ಲಿ ತೋರಿಸಿರೋದು ಅದನ್ನೇ ಉಪ್ಪಿ ಸರ್ ರಿಯಾಲಿಟಿ ತೋರಿಸಿದ್ದಾರೆ. ಸಿನಿಮಾ ಪೂರ್ತಿ ನಾವು ಹೆಂಗಿದೀವ ಇವಾಗ ಪ್ರೆಸೆಂಟ್ ಹೆಂಗಿದೀವ ಅಂದರೆ ಸಾರ್ವಜನಿಕರು ಹೆಂಗಿದಾರ ಈ ಪೊಲಿಟಿಕಲ್ ಸಿಸ್ಟಮಲ್ಲಿ ಅದನ್ನು ತೋರಿಸಿದ್ದಾರೆ. ಸೊ ಇಲ್ಲಿ ಬದಲಾಗಬೇಕಾಗಿರೋದು ರಾಜಕೀಯ ವ್ಯವಸ್ಥೆ ಅನ್ನೋದಕ್ಕಿಂತ ಆ ಥರ ಯೋಚನೆ ಮಾಡೋದಕ್ಕಿಂತ ಬದಲಾಗಬೇಕಾಗಿರೋದು ನಾವು ಅನ್ನೋದನ್ನ ಯಾವಾಗ ನಮ್ಮ ತಲೆಯಿಂದ ತೆಗ್ದಾಕ್ತೀವಲ್ಲ, ಈ ಕತ್ಲಲ್ಲಿ ಇದೀವಲ್ಲ, ನಮ್ಮ ನಾಯಕರು ಅವ್ನು ಬಂದರೆ ಏನೋ ಮಾಡ್ತಾನೆ, ಇವ್ನು ಬಂದರೆ ಏನೋ ಮಾಡ್ತಾನೆ, ಈ ಭ್ರಮೆಯಿಂದ ಹೊರಗೆ ಬರಬೇಕು. ಇವಾಗ ಬಂದರೆ ಮಾತ್ರ ಅವಾಗ ನೀವು ಕತ್ಲಿಂದ ಹೊರಗೆ ಬರ್ತೀರ ಅನ್ನೋ ಮೆಸೇಜ್ ನೀವು ಹೇಳ್ತಿರೋದು. ಸೊ ತಲೆಯಿಂದ ನಮ್ಮ ತಲೆ ಒಳಗೆ ತುಂಬಿಕೊಂಡಿರೋಂಥ ಕತ್ಲು, ಜಾತಿ, ಧರ್ಮ ಈ ಥರದ್ದೆಲ್ಲ ಇರುತ್ತಲ್ಲ, ಅದರಿಂದ ಹೊರಗೆ ಬರ್ರಿ ಅಂತ ಉಪ್ಪಿ ಸರ್ ನೀಟಾಗಿ ಹೇಳಿದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಜನ ಅಂತ ಗೊತ್ತಿಲ್ಲ. ಒಂದು ಕಾರಂತರು ಒಂದು ಮಾತು ಹೇಳ್ತಾರೆ, ಅಂದರೆ ಪೂರ್ತಿ ಪ್ರಮಾಣವಾಗಿ ನೀನು ಇಡೀ ಸಮಾಜನ ಬದಲಾಯಿಸ್ತೀನಿ ಅಂತಂದರೆ ಅದು ನೀನು ಮೂರ್ಖತನ ಅಂತ ಒಂದು ಮಾತು ಹೇಳ್ತಾರೆ. ಸೊ ಇವರು ಬಟ್ ಇದನ್ನು ಯಾವ ಥರ ತಾಡೋಗ್ತಾರೆ ಅಂತಂದರೆ ಟೋಟಲಾಗಿ ಇಷ್ಟು ಜನರಲ್ಲಿ ಒಂದು 20% ಜನಕ್ಕಾದರೂ ಗೊತ್ತಾದರೆ ಅವನು ಇನ್ನೊಂದು ಜನಕ್ಕೆ ಹೇಳ್ತಾನೆ ಅನ್ನೋದೊಂದು ಡಿಪೆಂಡ್ ಮೇಲೆ ಆದರೂ ತೊಗೊಂಡೋಗಿದ್ದಾರೆ. ಸೊ ಆ ಥರದ್ದೊಂದು ಭಾವನೆಯಲ್ಲಿ ಮೂವಿ ಬಂದಿದೆ, ಚೆನ್ನಾಗಿ ಬಂದಿದೆ, ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಮೂವಿಲಿ ತುಂಬ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ಲಕ್ಸುರಿಯಸ್ ಅಂತ ಒಂದು ಲೈಫ್ ಇರುತ್ತೆ. ಅಂದರೆ ನಾನು ಇಲ್ಲಿದ್ದೀನಿ, ಅದರಲ್ಲಿ ಓಡಾಡ್ತಿದ್ದೀನಿ, ನಾನು ಈ ಥರದ್ದೇ ಬಟ್ಟೆ ಹಾಕ್ತೀನಿ, ಬಂಗಾರ ಶೂನೇ ಪಡ್ತೀನಿ, ಈ ಥರದ್ದೆಲ್ಲ ಇರುತ್ತೆ. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಏನಂದರೆ ಪ್ರಕೃತಿ ಅಣ್ಣ. ಪ್ರಕೃತಿನ ಉಳಿಸ್ಕೊಂಡ್ರೆ ನಾವು ಬದುಕ್ತೀವಿ. ಯಾಕಂದರೆ ಅವನಿಗೆ ಪೆಟ್ರೋಲ್ ಸಿಕ್ಕಿರೋದು ಅಲ್ಲಿದ್ದಾನೆ, ಈ ಬಂಗಾರ ಬರಬೇಕಂದ್ರೂ ಅವ್ನಿಗೇನು ಈಗ ಏನಾದರೂ ಮಂತ್ರ ಹೇಳಿದ ತಕ್ಷಣ ಸಿಗಲ್ಲ. ಅವನಿಗೂ ಕೂಡ ಪ್ರಕೃತಿ ಒಳಗಡೆ ಭೂಮಿ ಆಗಿದ್ರೇ ಬಂಗಾರ ಸಿಗೋದು. ಸೊ ನಮ್ಮ ಮೂಲನೇ ಪ್ರಕೃತಿ ಅಣ್ಣ. ಅದನ್ನ ಉಳಿಸ್ಕೊಂಡಿಲ್ಲ ಅಂತಂದರೆ ಇದರಲ್ಲಿ ಗ್ಲೋಬಲ್ ವಾರ್ಮಿಂಗ್ ಏನು ತೋರಿಸಿದಾರೋ, ಒಂದಿನ ಬಾಳೆಹಣ್ಣಿಗೂ ಕೂಡ ಕಿತ್ತಾಟ ಏನು ನಡೆಯುತ್ತೋ, ಸೊ ಅದೆಲ್ಲದೂ ರಿಯಾಲಿಟಿ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ ವರ್ಷಗಳಲ್ಲಿ, ಸುಮಾರು ವರ್ಷಗಳಲ್ಲಿ, ಇನ್ನೊಂದು 20-30 ವರ್ಷಗಳಲ್ಲಿ ಇದೆಲ್ಲ ರಿಯಾಲಿಟಿ ಬಂದೇ ಬರುತ್ತೆ. ಆಮೇಲೆ ಜನ ಬದಲಾಗಬೇಕಾದ್ರೆ ಏನರಲ್ಲಿ ಅಂತಂದರೆ ಅವ್ರು ತಮ್ಮ ಮೈಂಡ್ಸೆಟ್ಟಲ್ಲಿ ಏನಂತ ಕೂರಿಸ್ಕೊಂಡಿದ್ದಾರಲ್ಲ, ಅಂದರೆ ಈ ಪ್ರಜಾಪ್ರಭುತ್ವ ಅಂದರೆ ಡೆಮಾಕ್ರಸಿ ಏನಂದ್ರೆ ಏನಂತ ತಲೆಯಲ್ಲಿ ಅಂದರೆ ನಿಜವಾಗ್ಲೂ ಅರ್ಥ ಗೊತ್ತಿಲ್ಲದೆ ಏನಂತ ಕೂರಿಸ್ಕೊಂಡಿರೋ ಅದ್ರಲ್ಲಿ ಬದಲಾಗಬೇಕು. ಏನಂದರೆ ಸ್ಯಾಲ್ರಿ ಕೊಟ್ಟು ಸಾಕ್ತಿರೋದು ನಾವು, ರೋಡ್ ಕೊಟ್ಟಿರೋದು ನಾವೇ, ಅವ್ರಿಗೆ ಕಾರ್ ಕೊಟ್ಟಿರೋದು ನಾವೇ, ಓಡಾಡೋಕ್ಕೆಲ್ಲರೂ ನಾವೇ ಕೊಟ್ಬಿಟ್ಟು ಅವ್ರನ್ನ ರಾಜರ ಥರ ನೋಡ್ಕೊಂಡು ನಾವು ಗುಲಾಮ್ ಥರ ಕೈ ಕಟ್ಕೊಂಡು ಅವ್ರು ನೋಡ್ತಿದ್ದೀವಿ. ಸೊ ಈ ಸಿಸ್ಟಮ್ ಬದಲಾಗಬೇಕಾದ್ರೆ ಎಲ್ಲಿಂದ್ರೆ ನಮ್ಮ ತಲೆಯಿಂದ. ಸೊ ನಮ್ಮ ತಲೆಯಿಂದ ಯಾವಾಗ ಅದನ್ನು ಕಿತ್ತಾಕ್ತೀವೋ ಅವಾಗ ಯುವ ಪ್ರಪಂಚ ಬಂದೇ ಬರುತ್ತೆ. ಸೊ ಅದನ್ನು ಬರ್ಸ್ಬೇಕಾದ್ರೆ ನಮ್ಮ ಕೈಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಪ್ರಶ್ನೆ, ನಂದು ತುಂಬ ದೊಡ್ಡದು, ನಿಂದು ತುಂಬ ಸಣ್ಣದು, ಅದೊಂದು ಹೇಳ್ಬೇಕಣ್ಣ. ಒಳ್ಳೆ ಕ್ವಶನ್ ಕೇಳಿದ್ರಿ. ಕೆಲವರು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ನಂದು ತುಂಬ ದೊಡ್ಡದು, ನಿಂದು ತುಂಬ ಚಿಕ್ಕದು ಅಂತಂದರೆ ಅದನ್ನು ಡಬಲ್ ಮೀನಿಂಗಲ್ಲಿ ಅರೈಸ್ ಮಾಡ್ತಿದ್ದಾರೆ. ಅದು ತುಂಬ ತಪ್ಪು. ಯಾಕಂದರೆ ನಂದು ತುಂಬ ದೊಡ್ಡದು, ನಿಂದು ತುಂಬ ಚಿಕ್ಕದು ಅಂತಂದರೆ ಅವ್ರ ಜಾತಿ ವಿಮರ್ಶೆ ಹೇಳ್ತಿರೋದು. ನನ್ನ ಧರ್ಮ ದೊಡ್ಡದು, ನಿಂದು ಧರ್ಮ ಚಿಕ್ಕದು, ನನ್ನ ಜಾತಿ ದೊಡ್ಡದು, ನಿಂದು ಚಿಕ್ಕದು, ಈ ಒಂದು ಅನುಕರಣೆಯಲ್ಲಿ ಅದನ್ನ ಹೇಳಿರೋದು. ಬಟ್ ಜನ ಅರ್ಥ ಮಾಡ್ಕೊಳ್ತಾರದು ಬೇರೆ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಜನ ಬದಲಾಗ್ತಾರೆ ಅಷ್ಟೇ.